ಹಲೋ ಹಾಯ್ ನಮಸ್ಕಾರ. ನಾನು ನಿಮ್ಮ ವಸಿಷ್ಠ. ಇವತ್ತು ನಾನು ಮಾತಾಡ್ಕೊಟ್ಟಿರೋ ವಿಷಯ ಏನಂದರೆ ಕಾರೆಂಬು. ಕಾರೆಂಬು ಇದು ಬಂದು ನಮ್ಮ ಕನ್ನಡದ ಹುಡುಗರು ನವ ಪ್ರತಿಭೆಗಳು ಸೇರಿ ಮಾಡಿರ್ತಕ್ಕಂಥ ಒಂದು ಶಾರ್ಟ್ ಫಿಲ್ಮ್. ಕಾರೆಂಬು ಶಾರ್ಟ್ ಫಿಲ್ಮು ಇದ್ರ ಬಗ್ಗೆ ನನಗೆ ಕೇಳ್ಪಟ್ಟಾಗ ನನಗೆ ಆ ಟೈಟ್ಲು, ಬೇಸಿಕಲಿ ಆ ಟೈಟ್ಲ್ ಡಿಸೈನ್ ಮಾಡಿದ್ದು, ಆ ಸ್ಟಿಲ್ ಯೂಸ್ ಮಾಡಿದ ಸ್ಟಿಲ್ಲು ಬಹಳ ಇಂಪ್ರೆಸ್ ಮಾಡಿದ್ದು. ಸೊ ಅವಾಗಿಂದ ನೋಡಬೇಕು ಅಂತಿದ್ದೆ. ದೆನ್ ಲೇಟು ಸ್ವಲ್ಪ ಬ್ಯುಸಿ ಕಾರಣ ಸ್ವಲ್ಪ ತಡವಾಗಿ ನೋಡಿದೆ. ಐ ಕ್ಯಾನ್ ಸೇ ಇದು ತುಂಬ ಒಳ್ಳೆ ಪ್ರಯತ್ನ. ಆ್ಯಂಡ್ ಇವರು ಇದೇ ರೀತಿ ಈ ಪ್ರಯತ್ನಗಳು ಹೀಗೆ ಮುಂದುವರೆದ್ರೆ ನಾಳೆ ದಿವಸ ಈ ಹುಡುಗರು ಇಂಡಸ್ಟ್ರಿಗೆ ಒಳ್ಳೆ ಅಸೆಟ್ ಆಗ್ತಾರೆ. ಈ ಹುಡುಗರು ಅಂದರೆ ನನ್ನ ಸ್ನೇಹಿತರು. ಸೊ ಒಂದ್ಸಲಿ ಎಲ್ಲರೂ ನೋಡಿ, ಏನಂದರೆ ಒಂದು ದಿ ಬೆಸ್ಟ್ ಅನ್ನೋದಕ್ಕಿಂತ ತುಂಬ ಒಳ್ಳೆ ಪ್ರಯತ್ನ ಅಂತ ಹೇಳೋದು. ಆ್ಯಂಡ್ ಇನ್ನೊಂದು ಸ್ವಲ್ಪ ಇವ್ರಿಗೆ ಈ ಟೆಕ್ನಿಕಲ್ ಸೌಕರ್ಯಗಳು ಅಥವಾ ಒಂದು ಏನೊಂಚೂರು ಯಾರು ಪರಿಣಿತಿರೋರು ಸಿಕ್ಕಿದ್ರೆ ಇದು ತುಂಬ ಚೆನ್ನಾಗಿ ಔಟ್ಪುಟ್ ಬಂದಿರೋದು ನನ್ನ ಅಭಿಪ್ರಾಯದಲ್ಲಿ. ಲೈಕ್ ಸ್ವಲ್ಪ ಈ ಕ್ಯಾಮ್ರಾ ವರ್ಕು ಆ ಡಿಪಾರ್ಟ್ಮೆಂಟಲ್ಲಿ ಒಂಚೂರು ಪರಿಣಿತಿ ಇದ್ದಿದ್ರೆ ಇನ್ನೂ ತುಂಬ ಚೆನ್ನಾಗಿ ಕಂಡ್ರೆ ಸಿಗೋದು. ಬಟ್ ಅದರ್ವೈಸ್ ಒಂದು ಸಣ್ಣ ಹೆಚ್ಚಿಸ್ಬಿಟ್ರೆ ತುಂಬ ಚೆನ್ನಾಗಿ ಮೂಡಿಬಂದಿದೆ. ಕಾರೆಂಬು ಅನ್ನೋ ಪದಕ್ಕೆ ಅರ್ಥ ಇವರಿಂದ ಕಲ್ತ್ಕೊಂಡಂಗಾಯ್ತು. ನಾನು ಅದು ಹಳೆಗನ್ನಡ ಪದ ಅಂತ ಕೇಳ್ಪಟ್ಟೆ. ಸೊ ಸ್ವಲ್ಪ ಒಂದಷ್ಟು ಕನ್ನಡ ಜ್ಞಾನದ ಜೊತೆಗೆ ಸಿನಿಮಾ ಜ್ಞಾನವೂ ತುಂಬ ಚೆನ್ನಾಗಿದೆ. ನಿರ್ದೇಶಕರು ರಾಜೇಶ್ ಅಂತ, ಇಸ್ ಗಾಟ್ ವೆರಿ ಗುಡ್ ಸ್ಟಫ್. ಸ್ಕ್ರಿಪ್ಟಿಂಗು, ಅದನ್ನ ಪ್ರೆಸೆಂಟೇಷನ್ ಟೈಪು, ಅದು ಮೇಕಿಂಗ್ ಸ್ಕಿಲ್ಸು ಎಲ್ಲ ತುಂಬ ಚೆನ್ನಾಗಿದೆ. ಆ್ಯಂಡ್ ಐ ಶುಡ್ ಮೆನ್ಷನ್ ದೀಪಕ್ ತುಂಬ ಚೆನ್ನಾಗಿ ನಟನೆ ಮಾಡಿದ್ದಾರೆ. ಆ್ಯಂಡ್ ನನಗೆ ಬೆಸ್ಟ್ ಪಾರ್ಟ್ ಕಾರೆಂಬೋನಲ್ಲಿ ಇಷ್ಟ ಆಗಿದೆ ಈ ಟೈಟ್ಲು ಮತ್ತು ಡಿಸೈನ್. ನಂತರ ನೀನಿಲ್ಲದೆ ಅಂತ ಒಂದು ಸಾಂಗ್ ಇದೆ, ಪ್ರಜೋತ್ ಮ್ಯೂಸಿಕ್ಕು, ಫ್ಯಾಂಟಾಸ್ಟಿಕ್ ಸಾಂಗ್. ಆ್ಯಂಡ್ ಪ್ರವೀಣ್ ಅವರು ಲಿರಿಕ್ಸ್ ಬರೆದಿದ್ದಾರೆ, ತುಂಬ ಚೆನ್ನಾಗಿ ಬರೆದಿದ್ದಾರೆ. ಸೊ ಫಸ್ಟ್ಲಿ ಐ ವಿಶ್ ದ ಟೀಮ್ ಆಲ್ ದ ವೆರಿ ಬೆಸ್ಟ್. ಇದೇ ರೀತಿ ನಿಮ್ಮ ಪ್ರಯತ್ನ ಮುಂದುವರಿಲಿ. ನಾಳೆ ದಿವಸ ನಮಗೆಲ್ಲ ಒಂದು ಒಳ್ಳೆಯ ಸೆಟ್ ಆಗ್ತಿದೆ. ಥ್ಯಾಂಕ್ ಯು.